ಮತ್ತೊಂದು ಕಡೆ ಶಾಂತವಾಗಿದ್ದ ನಾಗಮಂಗಲ ಕಿಡಿಗೇಡಿಗಳ ಕೃತ್ಯದಿಂದ ಹೊತ್ತಿ ಉರಿದಿತ್ತು. ಈ ಘಟನೆಗೆ ಸಂಬಂಧಪಟ್ಟ ಮತ್ತೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದು ಹೇಳಿದೆ ಅಲ್ವಾ, ಅಲ್ಲಿ ಆ ಬಿಲ್ಡಿಂಗ್ ಮುಂಭಾಗದಲ್ಲಿ CCTVಗೆ ಹೊಡಿತಾ ಇದ್ದಾರೆ. ಪಾಪ ಪೊಲೀಸರು ಒಂದು 7-8 ಜನ ಪೊಲೀಸರಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸರ್ ಅಲ್ಲಿ ಹೊಡಿತಾ ಇದ್ದಾರೆ, ದಯವಿಟ್ಟು ಅದನ್ನು ತಗೊಳ್ಳಿ ಅಂತ, ಏನಾದರೂ ಕೆಲಸ ಮಾಡಿ ಅಂತ. ಯಾರೂ ಮಾಡ್ತಾ ಇಲ್ಲ. ಅಂದರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರಿಗೆ ಕೇರೇ ಇಲ್ಲ. ಪೊಲೀಸರು ಸ್ಟ್ರಿಕ್ಟ್ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ ಶಾಂತವಾಗಿದೆ ಅಂತೇಳಿ, ಗಲಾಟೆನೂ ಆಗ್ತಾ ಇರಲಿಲ್ಲ. ಮಂಡ್ಯದಲ್ಲಿ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಒಂದು 20 ವರ್ಷದ ಹಿಂದೆ ಏನು ಸಣ್ಣ ಪುಟ್ಟದಾಗಿತ್ತಂತೆ, ಅದಾದ ನಂತರ ಆಗಿರಲಿಲ್ಲ. ತಂದು ಹಾಕಿದ್ರಿ. ಯಾರು ಕಾರಣ? ಆ ಗಣೇಶೋತ್ಸವ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಹೇಳುವಾಗ ಒಂದು 4-5 ಜನ ಪೊಲೀಸರನ್ನು ಜಾಸ್ತಿ, 10 ಜನ ಪೊಲೀಸರನ್ನು ಜಾಸ್ತಿ. ಹೋಗಲೇಬೇಡಿ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಿದ್ದರೆ ಎಲೆಕ್ಷನ್ ಆಗುತ್ತಲ್ಲ, ಕೌಂಟಿಂಗ್ ಆಗುತ್ತಲ್ಲ, ವೋಟಿಂಗ್ ಆಗುತ್ತಲ್ಲ, ಸೂಕ್ಷ್ಮ ಪ್ರದೇಶ ಅಲ್ಲಿ ಮಾಡೋದು ಬೇಡ ಅಂತ ಮಾಡೋಕ್ಕಾಗತ್ತಾ? ಇಲ್ವಲ್ಲ. ಅಲ್ಲೇನು ಮಾಡ್ತೀವಿ ನಾವು, 10 ಪೊಲೀಸ್ ಜಾಸ್ತಿ ಆಗ್ತೀವಿ, ಪೊಲೀಸ್ ಬೆಟಾಲಿಯನ್ ಜಾಸ್ತಿ ಆಗ್ತೀವಿ, ಮಾಡಬೇಕಷ್ಟೇ. ದೇವಸ್ಥಾನದ ಮುಂದೆ, ಮಸೀದಿ ಮುಂದೆ ಅಂತ ಹೇಳುವಾಗ ಒಂದು 20 ಜನ ಪೊಲೀಸ್ ಜಾಸ್ತಿ ಹಾಕಬೇಕು. ಯಾರೋ ಹೇಳ್ತಾ ಇದ್ರು, ನಿಜವಾಗಿ ಈ ಹಬ್ಬ ಹರಿದಿನಗಳೆಲ್ಲ ಇರೋದು ಯಾವುದಕ್ಕೆ ಅಂತಂದರೆ, ಮನುಷ್ಯ ವರ್ಷ ಪೂರ್ತಿ ದುಡಿದು ಒಂದು ರಿಲ್ಯಾಕ್ಸ್ ಆಗೋದಕ್ಕೆ, ಖುಷಿ ಪಡೋದಕ್ಕೆ, ಸಂಭ್ರಮ ಪಡೋದಕ್ಕೆ ಅಂತ. ಈಗ ಇಂಥದ್ದು ಬಂದಾಗೆಲ್ಲ ನಮಗೆ ನೋಡಿ, ಇವತ್ತು ಈದ್ ಮಿಲಾದ್, ಮೊನ್ನೆ ಗಣೇಶ ಮೆರವಣಿಗೆ, ಟೆನ್ಷನ್ನೇ ಶುರುವಾಗುತ್ತೆ. ಇದಕ್ಕಾಗಿನೇ ಇರೋದು ಹಬ್ಬ ಹರಿದಿನಗಳು ಅಲ್ವಲ್ಲ. ನೋಡಿ, ಈ ಥರ ಎಲ್ಲ ಓಡಾಡ್ತಾರೆ, ಏನು ಪ್ರಾಬ್ಲಮ್ ಆಗಿಲ್ಲ ಅಂತೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು. ಇದರ ಜೊತೆಗೆ ಪರಮೇಶ್ವರ್ ಅವರನ್ನು ಬೇರೆಡೆ ವರ್ಗಾವಣೆ ಮಾಡಬೇಕಾಗಿತ್ತು, ಬೇರೆ ಇಲಾಖೆಗೆ. ನನ್ನ ಪ್ರಕಾರ ಈ ಸ್ಟೋರಿ ನೋಡಿ. ಪೊಲೀಸರ ಕಣ್ಣೆದುರೇ ನಡೆದಿತ್ತು ಗಲಭೆ. ಸರ್, ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕೋನೆ. ಹೋಗಿ ಸರ್, ಒಂಚೂರು ರಕ್ಷಣೆ ಮಾಡಿ. ರಕ್ಷಿಸಿ ಅಂತ ಅಂಗಲಾಚಿದ್ರು ಕೈ ಚೆಲ್ಲಿದ ಖಾಕಿ. ಸರ್, ಇಷ್ಟು ಜನ ಇದ್ದೀರಾ, ಹೋಗ್ಬಿಡು, ಒಂಚೂರು ರಕ್ಷಣೆ ಮಾಡಿ ಸರ್. ಆರ್ಡರ್ಗೆ ಕಾದು ಕುಳಿತ್ರ ಪೊಲೀಸ್ ಸಿಬ್ಬಂದಿ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ರಾತ್ರೋರಾತ್ರಿ ರಕ್ಕಸ ಕೃತ್ಯ ನಡೆದಿತ್ತು. ಶಾಂತವಾಗಿದ್ದ ಊರು ಏಕಾಏಕಿ ಧಗಧಗನೆ ಉರಿದಿತ್ತು. ನಾಗಮಂಗಲದಲ್ಲಿ ಕಾಡಿ ಬೇಡಿದ್ರು ಕಟುಕರು ಮಾತ್ರ ತಮ್ಮ ಕ್ರೌರ್ಯವನ್ನ ಮುಂದುವರಿಸಿದ್ರು. ಜನ ಭಯದಿಂದ ಪೊಲೀಸರ ಸಹಾಯ ಕೇಳಿದ್ರೆ ದುಷ್ಟರ ಎದುರು ಪೊಲೀಸರು ಸೈಲೆಂಟ್ ಆಗಿ ನಿಂತಿದ್ರಂತೆ. ಹೋಗಿ ಸರ್, ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟು ಜನ ಇದ್ದೀರಾ, ಹೋಗ್ಬಿಡು, ಒಂಚೂರು ರಕ್ಷಣೆ ಮಾಡಿ ಸರ್. ಈ ವಿಡಿಯೋ ಈಗ ನಾಗಮಂಗಲ ಗಲಭೆ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಪೊಲೀಸರ ಕಣ್ಣೆದುರೇ ಎಲ್ಲ ಪುಡಿ ಆಗ್ತಾ ಇದ್ರು ಪೊಲೀಸರು ಕೈ ಚೆಲ್ಲಿದ್ರ, ಇಲ್ಲ ಆರ್ಡರ್ಗೆ ಕಾದು ಕುಳಿತ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿದೆ. ಸರ್, ಇಷ್ಟು ಜನ ಇದ್ದೀರಾ, ಹೋಗ್ಬಿಡು, ಒಂಚೂರು ರಕ್ಷಣೆ ಮಾಡಿ ಸರ್. ಸತ್ಯಶೋಧನಾ ಸಮಿತಿ ಭೇಟಿ. ಅತ್ತ ನಾಗಮಂಗಲಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿದೆ. ಶಾಸಕ ಅಶ್ವತ್ಥನಾರಾಯಣ್ ನೇತೃತ್ವದ ಸಮಿತಿ ಬುಧವಾರ ರಾತ್ರಿ ನಡೆದ ಗಲಭೆ ಸಂಬಂಧ ಮಾಹಿತಿ ಸಂಗ್ರಹ ಮಾಡಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಏನು ಅಂದರೆ ಸಮಾಜನ ವಿಭಜನೆ ಮಾಡುವಂಥ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಯತ್ನಗಳು ಯಾವಾಗಲೂ ಹೇಳ್ತಿರ್ತೀವಲ್ಲ, ವಿಭಜನೆ ಮಾಡುವಂಥದ್ದು, ತುಷ್ಟೀಕರಣ ಮಾಡುವಂಥದ್ದು ಅವ್ರದ್ದೊಂದು ಕಲ್ಚರ್ ಆಗಿದೆ. ಹಾಗಾಗಿ ಇದನ್ನು ಬಯಲಿಗೆಳೆಯುವಂಥದ್ದು, ಇದನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಪಾಕ್ ಪರ ಘೋಷಣೆ ಬಗ್ಗೆ ತನಿಖೆ ಆಗಲಿ. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ನಾಗಮಂಗಲಕ್ಕೆ ಹೋಗಿದ್ದ ವೇಳೆ ಕೆಲವರು ಗಲಾಟೆ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ರು ಅಂತ ಹೇಳಿದ್ರು. ಈ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ನಾವು ಹೋದಾಗ ಅಲ್ಲಿರೋಂಥ ಹಿಂದೂಗಳು ಹೇಳಿದ್ರು ಈ ಥರ ಪಾಕಿಸ್ತಾನ ಘೋಷಣೆ ಕೂಗಿದ್ದಾರೆ ಅಂತ. ಅದು ಸತ್ಯಾಸತ್ಯತೆಯನ್ನು ಆ ಥರ ಹೇಳಿರೋವಂಥ ಸಾಕ್ಷಿ ಇದ್ದರೆ, ಯಾರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಒಪ್ಕೊಂಡ್ರೆ, ಅದರ ಮೇಲೆ ನಾವು ಮತ್ತೆ ಹೋರಾಟವನ್ನು
ನಾಗಮಂಗಲದಲ್ಲಿ ಪ್ರಾರಂಭ ಮಾಡ್ತಾರೆ. ನಾಗಮಂಗಲ ಗಲಭೆ ನಡೆದು ಇಂದಿಗೆ 6 ದಿನ. ಪ್ರತಿದಿನ ಈ ಗಲಭೆ ಬಗ್ಗೆ ಹೊಸ ರಹಸ್ಯಗಳು ಬಯಲಾಗ್ತಾ ಇದೆ. ಇದೀಗ ಈ ವಿಡಿಯೋ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮೇಲೆ ಬೊಟ್ಟು ಮಾಡಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮತ್ತೊಂದು ಕಡೆ ಶಾಂತವಾಗಿದ್ದ ನಾಗಮಂಗಲ ಕಿಡಿಗೇಡಿಗಳ ಕೃತ್ಯದಿಂದ ಹೊತ್ತಿ ಉರಿದಿತ್ತು. ಈ ಘಟನೆಗೆ ಸಂಬಂಧಪಟ್ಟ ಮತ್ತೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದು ಹೇಳಿದೆ ಅಲ್ವಾ, ಅಲ್ಲಿ ಆ ಬಿಲ್ಡಿಂಗ್ ಮುಂಭಾಗದಲ್ಲಿ CCTVಗೆ ಹೊಡಿತಾ ಇದ್ದಾರೆ. ಅಪ್ಪ ಪೊಲೀಸರು ಒಂದು 7-8 ಜನ ಪೊಲೀಸರಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸರ್ ಅಲ್ಲಿ ಹೊಡಿತಾ ಇದ್ದಾರೆ, ದಯವಿಟ್ಟು ಅದನ್ನು ತಗೊಳ್ಳಿ ಅಂತ, ಏನಾದರೂ ಕೆಲಸ ಮಾಡಿ ಅಂತ. ಯಾರೂ ಮಾಡ್ತಾ ಇಲ್ಲ. ಅಂದರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರಿಗೆ ಕೇರೇ ಇಲ್ಲ. ಪೊಲೀಸರು ಸ್ಟ್ರಿಕ್ಟ್ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ ಶಾಂತವಾಗಿದೆ ಅಂತೇಳಿ, ಗಲಾಟೆನೂ ಆಗ್ತಾ ಇರಲಿಲ್ಲ. ಮಂಡ್ಯದಲ್ಲಿ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಒಂದು 20 ವರ್ಷದ ಹಿಂದೆ ಏನು ಸಣ್ಣ ಪುಟ್ಟದಾಗಿತ್ತಂತೆ, ಅದಾದ ನಂತರ ಆಗಿರಲಿಲ್ಲ. ತಂದು ಹಾಕಿದ್ರಿ. ಯಾರು ಕಾರಣ? ಆ ಗಣೇಶೋತ್ಸವ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಹೇಳುವಾಗ ಒಂದು 4-5 ಜನ ಪೊಲೀಸರನ್ನು ಜಾಸ್ತಿ, 10 ಜನ ಪೊಲೀಸರನ್ನು ಜಾಸ್ತಿ. ಹೋಗಲೇಬೇಡಿ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಿದ್ದರೆ ಎಲೆಕ್ಷನ್ ಆಗತ್ತಲ್ಲ, ಕೌಂಟಿಂಗ್ ಆಗತ್ತಲ್ಲ, ವೋಟಿಂಗ್ ಆಗತ್ತಲ್ಲ. ಸೂಕ್ಷ್ಮ ಪ್ರದೇಶ ಅಲ್ಲಿ ಮಾಡೋದು ಬೇಡ ಅಂತ ಮಾಡೋಕ್ಕಾಗತ್ತಾ? ಇಲ್ವಲ್ಲ. ಅಲ್ಲೇನು ಮಾಡ್ತೀವಿ ನಾವು? 10 ಪೊಲೀಸ್ ಜಾಸ್ತಿ ಆಗ್ತೀವಿ, ಪೊಲೀಸ್ ಬೆಟಾಲಿಯನ್ ಜಾಸ್ತಿ ಆಗ್ತೀವಿ, ಮಾಡಬೇಕಷ್ಟೇ. ದೇವಸ್ಥಾನದ ಮುಂದೆ, ಮಸೀದಿ ಮುಂದೆ ಅಂತ ಹೇಳುವಾಗ ಒಂದು 20 ಜನ ಪೊಲೀಸ್ ಜಾಸ್ತಿ ಹಾಕಬೇಕು. ಯಾರೋ ಹೇಳ್ತಾ ಇದ್ರು, ನಿಜವಾಗಿ ಈ ಹಬ್ಬ ಹರಿದಿನಗಳೆಲ್ಲ ಇರೋದು ಯಾವುದಕ್ಕೆ ಅಂತಂದರೆ ಮನುಷ್ಯ ವರ್ಷ ಪೂರ್ತಿ ದುಡಿದು ಒಂದು ರಿಲ್ಯಾಕ್ಸ್ ಆಗೋದಕ್ಕೆ, ಖುಷಿ ಪಡೋದಕ್ಕೆ, ಸಂಭ್ರಮ ಪಡೋದಕ್ಕೆ ಅಂತ. ಈಗ ಇಂಥದ್ದು ಬಂದಾಗೆಲ್ಲ ನಮಗೆ ನೋಡಿ, ಇವತ್ತು ಈದ್ ಮಿಲಾದ್, ಮೊನ್ನೆ ಗಣೇಶ ಮೆರವಣಿಗೆ, ಟೆನ್ಷನ್ನೇ ಶುರುವಾಗುತ್ತೆ. ಇದಕ್ಕಾಗಿನೇ ಇರೋದು ಹಬ್ಬ ಹರಿದಿನಗಳು ಅಲ್ವಲ್ಲ. ನೋಡಿ ಈ ಥರ ಎಲ್ಲ ಓಡಾಡ್ತಾರೆ, ಏನು ಪ್ರಾಬ್ಲಮ್ ಆಗಿಲ್ಲ ಅಂತೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು. ಇದರ ಜೊತೆಗೆ ಪರಮೇಶ್ವರ್ ಅವರನ್ನು ಬೇರೆಡೆ ವರ್ಗಾವಣೆ ಮಾಡಬೇಕಾಗಿತ್ತು, ಬೇರೆ ಇಲಾಖೆಗೆ. ನನ್ನ ಪ್ರಕಾರ ಈ ಸ್ಟೋರಿ ನೋಡಿ. ಪೊಲೀಸರ ಕಣ್ಣೆದುರೇ ನಡೆದಿತ್ತು ಗಲಭೆ. ಸರ್ ಇವಾಗ ರೀಸೆಂಟಾಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟಾಗಿ 30 ಲಕ್ಷ ಬಂಡವಾಳ ಹಾಕೋನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ರಕ್ಷಿಸಿ ಅಂತ ಅಂಗಲಾಚಿದ್ರು ಕೈ ಚೆಲ್ಲಿದ ಖಾಕಿ. ಸರ್ ಇಷ್ಟು ಜನ ಇದ್ದೀರಾ, ಹೋಗ್ಬಿಡು ಒಂಚೂರು ರಕ್ಷಣೆ ಮಾಡಿ ಸರ್. ಆರ್ಡರ್ಗೆ ಕಾದು ಕುಳಿತ್ರ ಪೊಲೀಸ್ ಸಿಬ್ಬಂದಿ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ರಾತ್ರೋರಾತ್ರಿ ರಕ್ಕಸ ಕೃತ್ಯ ನಡೆದಿತ್ತು. ಶಾಂತವಾಗಿದ್ದ ಊರು ಏಕಾಏಕಿ ಧಗಧಗನೆ ಉರಿದಿತ್ತು. ನಾಗಮಂಗಲದಲ್ಲಿ ಕಾಡಿ ಬೇಡಿದ್ರು ಕಟುಕರು ಮಾತ್ರ ತಮ್ಮ ಕ್ರೌರ್ಯವನ್ನ ಮುಂದುವರಿಸಿದ್ರು. ಜನ ಭಯದಿಂದ ಪೊಲೀಸರ ಸಹಾಯ ಕೇಳಿದ್ರೆ ದುಷ್ಟರ ಎದುರು ಪೊಲೀಸರು ಸೈಲೆಂಟ್ ಆಗಿ ನಿಂತಿದ್ರಂತೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟು ಜನ ಇದ್ದೀರಾ, ಹೋಗ್ಬಿಡು ಒಂಚೂರು ರಕ್ಷಣೆ ಮಾಡಿ ಸರ್. ಈ ವಿಡಿಯೋ ಈಗ ನಾಗಮಂಗಲ ಗಲಭೆ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಪೊಲೀಸರ ಕಣ್ಣೆದುರೇ ಎಲ್ಲ ಪುಡಿ ಆಗ್ತಾ ಇದ್ರು ಪೊಲೀಸರು ಕೈ ಚೆಲ್ಲಿದ್ರ, ಇಲ್ಲ ಆರ್ಡರ್ಗೆ ಕಾದು ಕುಳಿತ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿದೆ. ಸರ್ ಇಷ್ಟು ಜನ ಇದ್ದೀರಾ, ಹೋಗ್ಬಿಡು ಒಂಚೂರು ರಕ್ಷಣೆ ಮಾಡಿ ಸರ್. ಸತ್ಯಶೋಧನಾ ಸಮಿತಿ ಭೇಟಿ. ಅತ್ತ ನಾಗಮಂಗಲಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿದೆ. ಶಾಸಕ ಅಶ್ವತ್ಥನಾರಾಯಣ್ ನೇತೃತ್ವದ ಸಮಿತಿ ಬುಧವಾರ ರಾತ್ರಿ ನಡೆದ ಗಲಭೆ ಸಂಬಂಧ ಮಾಹಿತಿ ಸಂಗ್ರಹ ಮಾಡಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಏನು ಅಂದರೆ ಸಮಾಜನ ವಿಭಜನೆ ಮಾಡುವಂಥ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಯತ್ನಗಳು ಯಾವಾಗಲೂ ಹೇಳ್ತಿರ್ತೀವಲ್ಲ, ವಿಭಜನೆ ಮಾಡುವಂಥದ್ದು, ತುಷ್ಟೀಕರಣ ಮಾಡುವಂಥದ್ದು ಅವ್ರದ್ದೊಂದು ಕಲ್ಚರ್ ಆಗಿದೆ. ಹಾಗಾಗಿ ಇದನ್ನು ಬಯಲಿಗೆಳೆಯುವಂಥದ್ದು, ಇದನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಪಾಕ್ ಪರ ಘೋಷಣೆ ಬಗ್ಗೆ ತನಿಖೆ ಆಗಲಿ. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ನಾಗಮಂಗಲಕ್ಕೆ ಹೋಗಿದ್ದ ವೇಳೆ ಕೆಲವರು ಗಲಾಟೆ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ರು ಅಂತ ಹೇಳಿದ್ರು. ಈ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ನಾವು ಹೋದಾಗ ಅಲ್ಲಿರೋ ಅಂಥವರು
ಅಲ್ಲಿರೋವಂಥ ಹಿಂದೂಗಳು ಹೇಳಿದ್ರು ಈ ಥರ ಪಾಕಿಸ್ತಾನ ಘೋಷಣೆ ಕೂಗಿದ್ದಾರೆ ಅಂತ. ಅದು ಸತ್ಯಾಸತ್ಯತೆಯನ್ನು ಆ ಥರ ಹೇಳಿರೋವಂಥ ಸಾಕ್ಷಿ ಇದ್ದರೆ, ಯಾರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಒಪ್ಕೊಂಡ್ರೆ ಅದರ ಮೇಲೆ ನಾವು ಮತ್ತೆ ಹೋರಾಟವನ್ನು ನಾಗಮಂಗಲದಲ್ಲಿ ಪ್ರಾರಂಭ ಮಾಡ್ತೇವೆ. ನಾಗಮಂಗಲ ಗಲಭೆ ನಡೆದು ಇಂದಿಗೆ 6 ದಿನ. ಪ್ರತಿದಿನ ಈ ಗಲಭೆ ಬಗ್ಗೆ ಹೊಸ ರಹಸ್ಯಗಳು ಬಯಲಾಗ್ತಾ ಇದೆ. ಇದೀಗ ಈ ವಿಡಿಯೋ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮೇಲೆ ಬೊಟ್ಟು ಮಾಡಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮತ್ತೊಂದು ಕಡೆ ಶಾಂತವಾಗಿದ್ದ ನಾಗಮಂಗಲ ಕಿಡಿಗೇಡಿಗಳ ಕೃತ್ಯದಿಂದ ಹೊತ್ತಿ ಉರಿದಿತ್ತು. ಈ ಘಟನೆಗೆ ಸಂಬಂಧಪಟ್ಟ ಮತ್ತೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದು ಹೇಳಿದೆ ಅಲ್ವಾ, ಅಲ್ಲಿ ಆ ಬಿಲ್ಡಿಂಗ್ ಮುಂಭಾಗದಲ್ಲಿ CCTVಗೆ ಹೊಡಿತಾ ಇದ್ದಾರೆ. ಪಾಪ ಪೊಲೀಸರು ಒಂದು 7-8 ಜನ ಪೊಲೀಸರಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸರ್ ಅಲ್ಲಿ ಹೊಡಿತಾ ಇದ್ದಾರೆ, ದಯವಿಟ್ಟು ಅದನ್ನು ತಗೊಳ್ಳಿ ಅಂತ, ಏನಾದರೂ ಕೆಲಸ ಮಾಡಿ ಅಂತ. ಯಾರೂ ಮಾಡ್ತಾ ಇಲ್ಲ. ಅಂದರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರಿಗೆ ಕೇರೇ ಇಲ್ಲ. ಪೊಲೀಸರು ಸ್ಟ್ರಿಕ್ಟ್ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ ಶಾಂತವಾಗಿದೆ ಅಂತೇಳಿ, ಗಲಾಟೆನೂ ಆಗ್ತಾ ಇರಲಿಲ್ಲ. ಮಂಡ್ಯದಲ್ಲಿ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಒಂದು 20 ವರ್ಷದ ಹಿಂದೆ ಏನು ಸಣ್ಣ ಪುಟ್ಟದಾಗಿತ್ತಂತೆ, ಅದಾದ ನಂತರ ಆಗಿರಲಿಲ್ಲ. ತಂದು ಹಾಕಿದ್ರಿ, ಯಾರು ಕಾರಣ? ಆ ಗಣೇಶೋತ್ಸವ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಹೇಳುವಾಗ ಒಂದು 4-5 ಜನ ಪೊಲೀಸರನ್ನು ಜಾಸ್ತಿ, 10 ಜನ ಪೊಲೀಸರನ್ನು ಜಾಸ್ತಿ. ಹೋಗಲೇಬೇಡಿ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಿದ್ದರೆ ಎಲೆಕ್ಷನ್ ಆಗತ್ತಲ್ಲ, ಕೌಂಟಿಂಗ್ ಆಗತ್ತಲ್ಲ, ವೋಟಿಂಗ್ ಆಗತ್ತಲ್ಲ. ಸೂಕ್ಷ್ಮ ಪ್ರದೇಶ ಅಲ್ಲಿ ಮಾಡೋದು ಬೇಡ ಅಂತ ಮಾಡೋಕ್ಕಾಗತ್ತಾ? ಇಲ್ವಲ್ಲ. ಅಲ್ಲೇನು ಮಾಡ್ತೀವಿ ನಾವು, 10 ಪೊಲೀಸ್ ಜಾಸ್ತಿ ಆಗ್ತೀವಿ, ಪೊಲೀಸ್ ಬೆಟಾಲಿಯನ್ ಜಾಸ್ತಿ ಆಗ್ತೀವಿ, ಮಾಡಬೇಕಷ್ಟೇ. ದೇವಸ್ಥಾನದ ಮುಂದೆ, ಮಸೀದಿ ಮುಂದೆ ಅಂತ ಹೇಳುವಾಗ ಒಂದು 20 ಜನ ಪೊಲೀಸ್ ಜಾಸ್ತಿ ಹಾಕಬೇಕು. ಯಾರೋ ಹೇಳ್ತಾ ಇದ್ರು, ನಿಜವಾಗಿ ಈ ಹಬ್ಬ ಹರಿದಿನಗಳೆಲ್ಲ ಇರೋದು ಯಾವುದಕ್ಕೆ ಅಂತಂದರೆ, ಮನುಷ್ಯ ವರ್ಷ ಪೂರ್ತಿ ದುಡಿದು ಒಂದು ರಿಲ್ಯಾಕ್ಸ್ ಆಗೋದಕ್ಕೆ, ಖುಷಿ ಪಡೋದಕ್ಕೆ, ಸಂಭ್ರಮ ಪಡೋದಕ್ಕೆ ಅಂತ. ಈಗ ಇಂಥದ್ದು ಬಂದಾಗೆಲ್ಲ ನಮಗೆ ನೋಡಿ, ಇವತ್ತು ಈದ್ ಮಿಲಾದ್, ಮೊನ್ನೆ ಗಣೇಶ ಮೆರವಣಿಗೆ, ಟೆನ್ಷನ್ನೇ ಶುರುವಾಗುತ್ತೆ. ಇದಕ್ಕಾಗಿನೇ ಇರೋದು ಹಬ್ಬ ಹರಿದಿನಗಳು ಅಲ್ವಲ್ಲ. ನೋಡಿ ಈ ಥರ ಎಲ್ಲ ಓಡಾಡ್ತಾರೆ, ಏನು ಪ್ರಾಬ್ಲಮ್ ಆಗಿಲ್ಲ ಅಂತೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು. ಇದರ ಜೊತೆಗೆ ಪರಮೇಶ್ವರ್ ಅವರನ್ನು ಬೇರೆಡೆ ವರ್ಗಾವಣೆ ಮಾಡಬೇಕಾಗಿತ್ತು, ಬೇರೆ ಇಲಾಖೆಗೆ. ನನ್ನ ಪ್ರಕಾರ ಈ ಸ್ಟೋರಿ ನೋಡಿ.